ಕುಣಿಗಲ್ ತಾಲೂಕನ್ನು ತುಮಕೂರು ಜಿಲ್ಲೆಯಿಂದ ಕಿತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಸೇರಿಸಲು ನಡೆಸುತ್ತಿರುವ ಪ್ರಯತ್ನದ ವಿರುದ್ಧ ಕುಣಿಗಲ್ ನಗರದ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ತಾಲೂಕಿನ ಎಲ್ಲ ರಾಜಕೀಯ ಪಕ್ಷಗಳ ಮುಖಂಡರು, ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಸೇರಿದಂತೆ ಕುಣಿಗಲ್ ತಾಲೂಕನ್ನು ಎಲ್ಲ ಬುದ್ಧಿಜೀವಿಗಳು ಒಂದೆಡೆ ಸೇರಿ ಪೂರ್ವಭಾವಿ ಸಭೆ ನಡೆಸಿ ನಿರ್ಣಯಿಸಿ ತುಮಕೂರು ಜಿಲ್ಲೆಯಲ್ಲೇ ಉಳಿಸಲು ಎಲ್ಲರ ಒಪ್ಪಿಗೆಯ ಅನುಸಾರ ತೀರ್ಮಾನಿಸಲಾಯಿತು. ಇನ್ನು ಸಭೆಯಲ್ಲಿ ಅರೆಶಂಕರ ಮಠದ ಸಿದ್ದರಾಮ ಚೈತನ್ಯ ಸ್ವಾಮೀಜಿಗಳು, ಜೆಡಿಎಸ್ ಅಧ್ಯಕ್ಷರಾದ ಜಗದೀಶ್ ನಾಗರಾಜಯ್ಯರವರು, ಬಿಜೆಪಿ ಮುಖಂಡರಾದ ಡಿ ಕೃಷ್ಣಕುಮಾರ್ ರವರು, ಆಪ್ ಅಧ್ಯಕ್ಷರಾದ ಹಿತ್ತಲಾಪುರ ಜಯರಾಮ್ ರವರು, ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಆನಂದ್ ಪಾಟೀಲ್ ರವರು, ದಲಿತ ಮುಖಂಡರಾದ ದಲಿತ ನಾರಾಯಣ ಶಿವಶಂಕರ್ ರಂಗಸ್ವಾಮಿರವರು ಹಾಗೂ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ವೈಎಚ್ ಹುಚ್ಚಯ್ಯರವರು, ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಕಪನಿಪಾಳ್ಯ ರಮೇಶ್ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ದಿನೇಶ್ ಕುಮಾರ್ ರವರು, ವಕೀಲರ ಸಂಘದ ಅಧ್ಯಕ್ಷರಾದ ಸಿಂಗಯ್ಯ ಗೌಡರು ಮತ್ತು ಬೇಗೂರು ಹುಚ್ಚೇಗೌಡರು ಮತ್ತು ಪತ್ರಕರ್ತರ ಸಂಘದ ಪ್ರತಿನಿಧಿಗಳು ಸೇರಿದಂತೆ ಹಲವಾರು ಮುಖಂಡರು ಭಾಗವಹಿಸಿದ್ದರು. ಬ್ಯೂರೋ ನ್ಯೂಸ್ ಪ್ರಜಾಪವರ್. ಬೆಂಗಳೂರಿನಿಂದ ಅತಿ ಹೆಚ್ಚು ಶೀಘ್ರವಾಗಿ ಇಡೀ ಏಷ್ಯಾದಲ್ಲೇ ಅತಿ ಹೆಚ್ಚು ಬೆಳವಣಿಗೆ ಒಂದು ಎಲ್ಲಾ ಸೌಲಭ್ಯ ಸಂಪನ್ಮೂಲ ಈ ತಾಲೂಕಿಗೆ ಬಹಳ ದೈವಕೃಪೆ ಇದೆ. ಹಂಗಾಗಿ ಬೆಳೆಯೋಕೆ ಎಲ್ಲ ಲಕ್ಷಣ ಇದೆ. ಇಲ್ಲಿ ಅಧಿಕಾರಿಗಳು ಕೇಳಲ್ಲ, ಇಲ್ಲೊಂದಷ್ಟು ದುಡ್ಡು ಮಾಡ್ಬೋದು, ರಿಯಲ್ ಎಸ್ಟೇಟ್ ಮಾಫಿಯಾ ಮಾಡ್ಬೋದು, ಎಲ್ಲೆಲ್ಲಿ ಬಹಳ ಅದ್ಭುತವಾದ ಜಾಗಗಳಿವೆ ಅವೆಲ್ಲ ಖರ್ಚು ತಗೊಳ್ಳಕ್ಕೆ ಅಧಿಕಾರಿಗಳ ಸಹಕಾರ ಬೇಕು. ಅಧಿಕಾರಿಗಳು ಸಹಕಾರ ಕೊಡಲ್ಲ, ಇನ್ಚಾರ್ಜ್ ಮಿನಿಸ್ಟರ್ ಸಹಕಾರ ಕೊಡಲ್ಲ. ಇಲ್ಲಿ ಗಂಟೆದೆ ಭೂಮಿ, ಇಲ್ಲಿ ಸುರೇಶ್ ಗೌಡ ಅಂತವರು, ಕೃಷ್ಣಪ್ಪನವರು ವಿರೋಧ ಮಾಡ್ತಾರೆ. ಜಿಲ್ಲೆಗೆ ಸೇರಿಸ್ಕೊಂಡ್ಬಿಟ್ರೆ ಅಲ್ಲಿ ನಮ್ದೇ ಎಲ್ಲ ಪಾರುಪತ್ಯ, ನಾವೇ ಎಲ್ಲ ಮಾಡ್ಕೋಬಹುದು, ನಮ್ ಇಷ್ಟ ಬಂದ ನಡೀತದೇನೋ ಉನ್ನಾರ. ಜೊತೆಗೆ ದಕ್ಷಿಣದಿಂದ ಈ ಜಿಲ್ಲೆನ ಅವ್ರ ಜಿಲ್ಲೆಗೆ ದಕ್ಷಿಣಕ್ಕೆ ಮಾಡ್ಕೊಂಡ್ರೆ ಏನು ಬಿಜೆಪಿ ಪ್ರಾಬಲ್ಯ ಇದೆ ರೂರಲ್ಗೆ, ಯಾವುದು ಆರಾಧನದ ದಕ್ಷಿಣ ಕ್ಷೇತ್ರ ಇದೆ, ವಿಧಾನಸಭಾ ಕ್ಷೇತ್ರಗಳು ಅಲ್ಲಿ ಬಿಜೆಪಿ ಪ್ರಾಬಲ್ಯ ಇದೆ. ಮುಂದೆ ಡಿನೋಟಿಫಿಕೇಶನ್ಸ್ ಆಗಿ ತಾಲೂಕುಗಳನ್ನ ವಿಧಾನಸಭಾ ಕ್ಷೇತ್ರಗಳನ್ನ ಕೈಬಿಟ್ಟು ಕುಣಿಗಲ್ ತಾಲೂಕು ಸೇರಿಸಿದ್ರೆ ಇನ್ನ ಬೇರೆ ದೇಶಗಳು ಡೈರಿ ಮೆಂಬರ್ ಮಾಡಿದ್ರು. ಈಗ ಪರ್ಮನೆಂಟ್ ಆಗಿ ಡೈರಿ ಮೆಂಬರ್ ಆಗೋಕ್ಕೆ ಅವರಿಗೆ ಮನಸ್ಸು ಬಹಳ ವಿಷಮಪೂರಿತವಾಗುತ್ತಿದೆ. ಹಾಗಾಗಿ ಎಲ್ಲ ಸುತ್ತದಾಗಿದೆ ಈ ಗುಲಾಬಿ ಸಂತತಿಯ ಕೊನೆ ಸಂತತಿ ಕೆಲಸ ಮಾಡ್ತಿದೆ. ಹಾಗಾಗಿ ನಾವೆಲ್ಲರೂ ಮೊದಲು ಮಾಡಬೇಕಾದ ಅತಿ ಮುಖ್ಯ ಕಾರ್ಯ ಈ ಜಿಲ್ಲೆಯ ಉಸ್ತುವಾರಿ ಸಚಿವರನ್ನ ಭೇಟಿ ಮಾಡಬೇಕು, ಕಂದಾಯ ಸಚಿವರನ್ನ ಭೇಟಿ ಮಾಡಬೇಕು, ಹಾಗೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಈ ಎಲ್ಲರೂ ಏನೇನು ಜನ ಸೇರಿದ್ದೀರಿ ಎಲ್ಲರೂ ಒಂದು ಮೆಮೊರಂಡಮ್ ರೆಡಿ ಮಾಡಿ ಸಹಿ ಮಾಡಿ ಅದನ್ನ ಮುಖ್ಯಮಂತ್ರಿಗಳ ಮುಂದೆ ಮಂಡಿಸಿ, ಇನ್ಚಾರ್ಜ್ ಮಿನಿಸ್ಟರ್ ಮುಂದೆ ಮಂಡಿಸಿ, ಹಾಗೂ ಏನು ಕಂದಾಯ ಸಚಿವರಿದ್ದಾರೆ ಅವರಿಗೆ ಮಂಡಿಸಿ ಆ ನಂತರ ಪ್ರತಿ ಗ್ರಾಮ ಪಂಚಾಯತ್ ಲೆವೆಲ್ಗೆ ಸಹಿ ಸಂಗ್ರಹ ಮಾಡಿ ಹೋರಾಟದ ಕಿಚ್ಚು ಯಾವ ಹಂತಕ್ಕೆ ಹೋಗುತ್ತೆ ಅದನ್ನ ಮುಖ್ಯಮಂತ್ರಿಗಳ ಗಮನಕ್ಕೆ ತಿಳಿಸಬೇಕು. ಅಂದ್ರೆ ಮೆಮೊರಂಡಮ್ ಕೊಟ್ಟು ಬಂದ ನೆಕ್ಸ್ಟ್ ಡೇನೆ ಪಂಚಾಯತಿಗೆ ನಟ ಸಾರ್ವಭೌಮರು ಯಾವ ವಿರೋಧ ಮಾಡಲಿಲ್ಲ, ಏನಿಲ್ಲ. ಸುಮ್ಮನೆ ಈ ಕಮಿಷನರ್ ಬಂದಿದ್ದು ದುಡ್ಡು ತಗೊಂಡೋಗಿ ಜನರ ಮುಂದೆ ಎಲ್ಲ ಡಾಕ್ಟರ್ ಮಾಡ್ಕೊಂಡು ಮೀಡಿಯಾದವ್ರನ್ನ ಕಟ್ಕೊಂಡು ಎಲ್ಲ ಮಾಡಿ ಜನಾಭಿಪ್ರಾಯ ಮೂಡಿಸಿರ್ತವಲ್ಲ, ಅದಲ್ಲ. ಈ ಜನಾಭಿಪ್ರಾಯ ಮೂಡಿಸಕ್ಕೆ ನಾವೆಲ್ಲ ಒಗ್ಗಟ್ಟಿದ್ದ ತನು ಮನ ಧನ ಎಲ್ಲ ಸಹಕಾರ ಕೊಡ್ತೀವಿ. ನೀವೆಲ್ಲ ಹೊರಡಿ, ಎಲ್ಲಾ ಪಕ್ಷಗಳು ಎಲ್ಲ ಸಂಘ ಸಂಸ್ಥೆಗಳಿಂದ ಹೊರಟ್ರೆ ನಿಜವಾಗ್ಲೂ ಅಲ್ಲೇ ಕೈ ಬಿಡ್ತಾರೆ. ಇಲ್ಲ ಅಂದ್ರೆ ನವೆಂಬರ್ ಡಿಸೆಂಬರ್ ಅಷ್ಟರಲ್ಲಿ ಅವ್ರು ಕಬ್ಜಾ ಮಾಡ್ಕೊಳ್ಳಿಕ್ಕೆ ಏನೇನ್ ಮಾಡ್ಬೇಕು ಅದನ್ನ ಮಾಡ್ತಾರೆ. ಹಾಗಾಗಿ ದಯಮಾಡಿ ಎಲ್ಲ ಮುಖಂಡರುಗಳಿಗೆ ವಿನಂತಿಸೋದಿಷ್ಟೇ, ತಕ್ಷಣ ಈ 2-3 ದಿನಗಳಲ್ಲಿ ಮುಖ್ಯಮಂತ್ರಿಗಳನ್ನ, ಕಂದಾಯ ಸಚಿವರನ್ನ, ಉಸ್ತುವಾರಿ ಸಚಿವರನ್ನ ಭೇಟಿ ಮಾಡಿ ಒಂದು ನೆಕ್ಸ್ಟ್ ಡೇ ನೀವು ಪಂಚಾಯತ್ ಲೆವೆಲ್ಗೆ ರ್ಯಾನ್ ಮಾಡಿ ಎಲ್ಲ ಗ್ರಾಮಗಳನ್ನ ಸಹಿಗಳು ಪಡೆದು ದೊಡ್ಡ ಮಾರ್ಗಕ್ಕೆ ಹೋರಾಟ ಮಾಡ್ತೀವಿ. ಬಿಂಬಿಸ್ತಿಲ್ಲ ಅಂದ್ರೆ, ಹೋರಾಟ ಮಾಡಲಿಲ್ಲ ಅಂದ್ರೆ ನಾವೆಲ್ಲ ಇನ್ನೊಬ್ರು ಗುಲಾಮಗಿರಿ ಕೆಳಗಡೆ ಹೋಗಿ ರಾಮನಗರಕ್ಕೆ ಹೋಗಿ ಅಣ್ಣ ಅಪ್ಪ ಅನ್ಕೊಂಡು ಇರುವಂತ ಪರಿಸ್ಥಿತಿನ ಸಹಜವಾಗಿರ್ತಾರೆ. ಹಾಗಾಗಿ ಇಲ್ಲಿ 2008 ಬಂಡೆಯ ಅವ್ರ ಹೆಸರು ಮಾಡಿಸ್ಕೊಂಡು ಬಂದವರು ಅವ್ರ ದೂರದೃಷ್ಟಿ ಯಾವ ಮಟ್ಟಕ್ಕೆ ಅಂತ ಎಲ್ಲ ಯೋಚನೆ ಮಾಡಿದ್ರೆ ಹಣಿಕೆ ಎಂಟಿಕೆ ಮಾಡೋಗ್ತಾ ಇದೀವಿ. ದಯಮಾಡಿ ನಾನು ನಿಮ್ಮೆಲ್ಲ ಕಳಕಳಿ ವಿನಂತಿ ಏನಂದ್ರೆ ನಿಜವಾಗ್ಲೂ ಹೋರಾಟ ಮಾಡಬೇಕು.
ಮಾಡಬೇಕು, ಗ್ರಾಮ ಪಂಚಾಯತಿ ಗ್ರಾಮ ಬೂತ್ ಹೋರಾಟ ಮಾಡುವಂತ ಈ ವಿಚಾರ ಬಹಳ ಪ್ರಸ್ತುತವಾಗಿದೆ. ಅದು ಮಾಡಲಿಲ್ಲ ಅಂದ್ರೆ ನಾವೆಲ್ಲ ದಡ್ಡರಾಗ್ತೀವಿ. ನಾವು ಗುಲಾಮನ ಕೈ ಕೇಳಿದ್ರೆ ಗುಲಾಮಿ ಸಂತೆ ನಾವು ಹುಡುಕ್ತೀವಿ. ಹಾಗಾಗಿ ಎರಡು ಮಾತು ಹೇಳಿ ತುಮಕೂರು ಜಿಲ್ಲೆಯಿಂದ ಬೆಂಗಳೂರು ದಕ್ಷಿಣ ಅಂದರೆ ರಾಮನಗರಕ್ಕೆ ಸೇರ್ಪಡುವಂತ ಕೆರೆವಲಯ ಪ್ರಯತ್ನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈ ಒಂದು ಹೋರಾಟ ಸಮಿತಿಗೆ ಆಗಮಿಸುವಂತಹ ಎಲ್ಲ ರಾಜಕೀಯ ಮುಖಂಡರೇ ಹಾಗೂ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳೇ ಹಾಗೂ ಪ್ರತಿಭಾ ಚಿಂತಕರೇ ಪತ್ರಕರ್ತರೆ, ಈ ಒಂದು ವಿಚಾರ ನಾನು ನಿಷ್ಠುರವಾಗಿ ಮಾತಾಡಿ ಇಷ್ಟಪಡ್ತೀನಿ. ಬೇರೆ ದೇವರು ಅಪಾರ್ಥ ಮಾಡೋದು ಪರವಾಗಿಲ್ಲ. ಯಾಕೆಂತಂದ್ರೆ ಅನಿವಾಸಿ ತಾಲೂಕಿನ ಜನಗಳು ಈ ಒಂದು ಇದನ್ನ ಸರ್ಕಾರಕ್ಕೆ ಮನವಿ ಕೊಟ್ಟಲ್ಲ, ನಾವು ಅವ್ರಿಗೆ ನಾವೇನ ಜಿಪಿಎ ಕೊಟ್ಟಿಲ್ವಾ? ಈ ವಿಚಾರನ ನಮ್ಮ ತಾಲೂಕಿನ ಇದರಿಂದ ತುಮಕೂರಿನ ತೆಗೆದು ರಾಮನಗರಕ್ಕೆ ಸೇರಿಸಿ ಇಲ್ಲ ಕೃಷ್ಣ ಸೇರಿಸಿ ಅಂತ ಹೇಳ್ಬಿಟ್ಟು ಕೇಳ್ಕೊಂಡಿಲ್ವಾ? ಯಾಕೆ ಮಾಡೋದು? ನನ್ನ ನೇರವಾದ ಇದು ಆರೋಪ ಮಾಡಾರಪ್ಪ ಅಂತಂದ್ರೆ ನಮ್ಮ ಶಾಸಕರು ಅವರೇ ಹಿಂಬಾಲದಿಂದ ಈ ರೀತಿ ಮಾಡಿಸ್ತಾ ಇದ್ದಾರೆ. ನಮ್ಮ ಜನನಾಯಕನಿಗೆ ಆಮೇಲೆ ನಮ್ಮ ಅಣ್ಣನಿಗೆ ಅವರು ರಾಜಕೀಯ ಬೇಳೆ ಬೇಯಿಸೋದಕ್ಕೋಸ್ಕರ ಇಲ್ಲಿ ಮುಖ್ಯವಾಗಿ ಬರೋದು ಏನಪ್ಪಾ ಅಂತಂದ್ರೆ ಅತಿ ಹೆಚ್ಚು ಸಮಸ್ಯೆ ಆಗುತ್ತೆ ಅಂತಂದ್ರೆ ಸಾಮಾನ್ಯ ಜನಗಳಿಗೆ ಅಂತಂದ್ರೆ ಈ ತಹಸೀಲ್ದಾರ್ಗೆ ಏನಾಗುತ್ತೆ ಅಂತಂದ್ರೆ ಒಂದು ಸಣ್ಣದಾದ ಒಂದು ಫಾಯಿನೋ ಇಲ್ಲ ಅಂತ ಎಂಬಾದ ಒಂದು ಸಣ್ಣ ತಿದ್ದುಪಡಿ ಇರ್ತೈತೆ, ಅದು ಇವ್ರು ಮಾಡಲ್ಲ. ಯಾಕೆ ಮಾಡಲ್ಲ ಅಂತಂದ್ರೆ ಎಲ್ಲರೂ ಗೊತ್ತಿರುತ್ತೆ, ವ್ಯವಸ್ಥಿತವಾದಂತ ಒಂದು ಲೆಕ್ಕಾಚಾರ ಇರ್ತದೆ. ನನ್ನ ಕಡೆ ಬಂದು ನನಗೆ ಬರ್ಬೇಕಾಗುತ್ತೆ, ಅದನ್ನ ನಾನು ನೋಡ್ಕೋತೀನಿ ಅಂತ ಹೇಳ್ಬಿಟ್ಟು. ಹಾಗಾಗಿ ಈ ಹಂತದಲ್ಲಿ ನಾವು ತುಮಕೂರು ಹೋಗ್ಬೇಕು ಅಂತಂದ್ರೆ ಸರಿಸುಮಾರು 25 ನಿಮಿಷ ಆಗುತ್ತೆ. ಇಲ್ಲಿಂದ ರಾಮನಗರಕ್ಕೆ ಹೋಗ್ಬೇಕು ಅಂತಂದ್ರೆ ಮಿನಿಮಮ್ ಅಂತಂದ್ರೆ ಜನಗಳಿಗೆ ಕಟ್ಕಳಿ ಅವ್ರಿಗೆ ಮತ್ತೆ ಚಟ್ಟಳಿ ಅವ್ರಿಗೆಲ್ಲರೂ ಮತ್ತೆ ಈ ಕಡೆ ಈ ಭಾಗದಲ್ಲಿ ಮುಟ್ಟುವವ್ರಿಗೆ 1 ಗಂಟೆಯಿಂದ 2 ಗಂಟೆ ಬೇಕಾಗುತ್ತೆ. ಆಮೇಲೆ ಬಂತು ಅಂತಂದ್ರೆ ನಾನು ಮೊನ್ನೆ ಮಾತಾಡ್ತಾ ಹೇಳಿದೆ ಅವ್ರಿಗೆ, ಇವತ್ತು ಹೇಗಾಗಿದೆ ಅಂತಂದ್ರೆ ತಹಸೀಲ್ದಾರ್ ಆಫೀಸಲ್ಲಿ ಯಾವ ಒಂದು ಸಣ್ಣ ತಿದ್ದುಪಡಿ ಆಗ್ಬೇಕು ಅಂತಂದ್ರೆ ಒಂದು 25,000 ಬೇಕಾಗುತ್ತೆ. ಎಸಿ ಆಫೀಸಲ್ಲಿ ಒಂದು ಸಣ್ಣ ಸ್ಟೇಟಸ್ ಹಾಕಬೇಕು ಅಂತಂದ್ರೆ ಅವ್ರು ಏನು ವಸ್ತೇ ಮಾಡೋದಿಲ್ಲ, ಸಣ್ಣ ಪುಟ್ಟ ತಿದ್ದುಪಡಿ ಮಾಡಬೇಕು ಅಂತಂದ್ರೆ 50,000 ಬೇಕಾಗುತ್ತೆ. ಇದು ಇಲ್ಲಿ ನಮ್ಮ ತಾಲೂಕಿಗೆ ಮತ್ತೆ ನಮ್ಮ ಜಿಲ್ಲೆಗೆ ಅಷ್ಟೊಂದು ದೊಡ್ಡ ಮಟ್ಟಿಗೆ ಇಲ್ಲ ಅಂತ ಅನ್ಕೋತೀನಿ. ಯಾಕೆಂದ್ರೆ ಈ ಕರಪ್ಷನ್ ಆದ್ರೆ ಬೆಂಗಳೂರು ಅಂತ ನಗರದಲ್ಲಿ, ಬೆಂಗಳೂರು ಅಂತ ಅಂದ್ರೆ ಮಾತ್ರ ಇದು ರಾಮನಗರಕ್ಕೆ ಬಂದು ಅಂತಂದ್ರೆ ನಮ್ಮ ಜನಗಳಿಗೆ ಅವ್ರು ಕೇಳೋ ಮಟ್ಟಕ್ಕೆ ದುಡ್ಡು ಕೊಡಕ್ ಆಗಲ್ಲ. ಮೇಲಾಗಿ ನಮ್ಮಲ್ಲಿ ಮಕ್ಕಳುಗಳೆಲ್ಲ ಏನೋ ಅಂತಂದ್ರೆ ಇಲ್ಲೇ ಕಾಲೇಜಲ್ಲಿ ತುಮಕೂರು ಓದ್ತಾ ಇದ್ದಾರೆ. ಮಗ ಒಂದು ಅರ್ಜಿ ಕೊಟ್ಟು ಬರಲ್ಲ ಅಂತಂದ್ರೆ ಆರಾಮ್ಸೆ ಅರ್ಜಿ ಕೊಟ್ಟು ಬರ್ತಾರೆ, ಕಾಲೇಜ್ಗೆ ಹೋಗ್ತಾರೆ, ನಡುವಾಗ್ತೈತೆ. ಆಮೇಲೆ ನಾವು ಯಾವ್ದೋ ಕೆಲಸಕ್ಕೆ ಹೋಗಿರ್ತೀವಿ, ಅದ್ರ ಜೊತೆಗೆ ಎಸಿ ಆಫೀಸ್ ಇರುತ್ತೆ, ಡಿಸಿ ಆಫೀಸ್ ಇರುತ್ತೆ, ನಮ್ಮ ಆಡಿಟ್ ಹೇಳಿದಂಗೆ ಆಡಿಟ್ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಇರುತ್ತೆ, ಎಲ್ಲ ಕಚೇರಿಗಳು ನಮಗೆ ಹತ್ರವಾಗಿದ್ದಾವೆ. ಹಾಗಾಗಿ ನಾನೇನಂತ ಹೇಳಬಯಸ್ತೀನಿ ಅಂದ್ರೆ ಈ ಹೋರಾಟವನ್ನ ತೀಕ್ಷ್ಣವಾಗಿ ತಗೊಂಡು ಆದಷ್ಟು ಬೇಗನೆ ಶೀಘ್ರವಾಗಿದೆ ದೊಡ್ಡ ಮಟ್ಟಿಗೆ ಸರ್ಕಾರಕ್ಕೆ ಗಮನ ತರುವಂತಾಗಬೇಕು. ನಮ್ಮ ಸಂಘದ ವತಿಯಿಂದ ನಾನು ಏನೇ ಹೇಳ್ತೀನಿ ಅಂತಂದ್ರೆ ಈ ವಿಚಾರವಾಗಿ ನಾವು PLI ಸಂಸ್ಥೆಗೆ ನಮ್ಮ ಸಂಘಕ್ಕೆ ಗಮನ ಇವರು ಯಾವ ಮಟ್ಟಿಗೆ ಇದ್ದಾರೆ ಅಂತಂದ್ರೆ ನಮ್ಗೆ ಹೋರಾಟ ಮಾಡೋದು ಮಾಡ್ತಾ ಇದ್ದೀವಿ, ನಾವು ಮಾಡ್ತಾ ಇದ್ದೀವಿ ಲೆಕ್ಕಾಚಾರಿದ್ದಾರೆ. ಕೆಲವು ಕುಟುಂಬ ರಾಜಕಾರಣಕ್ಕೋಸ್ಕರ ಕುಟುಂಬದವರು ನನಗನ್ಸುತ್ತೆ ಏನಪ್ಪಾ ಅಂತಂದ್ರೆ ಮೋಸ್ಟ್ಲಿ ಇಲ್ಲಿ ಅವ್ರ ಕೈಲಿ ಇಲ್ಲಿನ ತುಮಕೂರು DC AC ಕಂಟ್ರೋಲ್ ತಗೊಂಡು ಇಲ್ಲಿ ಒಂದಷ್ಟು ರಿಯಲ್ ಎಸ್ಟೇಟ್ ಮಾಡಕ್ಕೆ ಸಮಸ್ಯೆ ಆಗೈತೆ. ಅಲ್ಲಿನ DC AC ಹಾಕೊಂಡು ಇಲ್ಲೆಲ್ಲ ರಿಯಲ್ ಎಸ್ಟೇಟ್ ಮಾಡೋದು ಮುನ್ನಾರು ಗೊತ್ತಿಲ್ಲ. ಆದಷ್ಟು ಶೀಘ್ರದಲ್ಲಿ ಈ ವಿಚಾರವಾಗಿ ಎಲ್ಲರೂ ಕೂಡ ಗಮನ ಕೊಟ್ಟು ಬೇಗ ದೊಡ್ಡ ಮಟ್ಟದ ಹೋರಾಟ ಆಗಿ ಸರ್ಕಾರ ಗಮನ ಸೆಳೆಯಬೇಕು ಅಂತ